ಪಂಚಲಿಂಗೇಶ್ವರ ದೇವರ ಉತ್ಸವ ಮೂರ್ತಿಗೆ ಡ್ರೋನ್ ಬಡಿದು ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗಿರುವಂತಹ ಘಟನೆ ಇದು. ದೇವರ ರಥೋತ್ಸವದ ವೇಳೆ ಡ್ರೋನ್ ಹಾರಿಸಿ ಹುಚ್ಚಾಟ ಮೆರೆದಿದ್ದಾರೆ. ಆ ಡ್ರೋನ್ ಆಪರೇಟರ್ ಹುಚ್ಚಾಟದಿಂದ ಈ ರೀತಿಯ ಎಡವಟ್ಟಾಗಿದೆ. ರಥ ಏರುತ್ತಿದ್ದ ಉತ್ಸವ ಮೂರ್ತಿ ಮತ್ತು ಅರ್ಚಕರಿಗೆ ಡ್ರೋನ್ ಬಡಿದಿದೆ. ಉತ್ಸವ ಮೂರ್ತಿಗೆ ಬಡಿದು ಸಹಾಯಕ ಅರ್ಚಕರ ಮೇಲೆ ಈ ಡ್ರೋನ್ ಬಿದ್ದುಬಿಟ್ಟಿದೆ. ಡ್ರೋನ್ ಅನ್ನ ಕಾಲಿನಿಂದ ತುಳಿದು ಹೊರಗಿಸ್ತಿದ್ದಾರೆ ಅರ್ಚಕರು. ಡ್ರೋನ್ ಆಪರೇಟರ್ ಹುಚ್ಚಾಟದ ವಿರುದ್ಧ ಸಾರ್ವಜನಿಕರು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮೂರ್ತಿ ಏನಿದೆ, ವಿಗ್ರಹ, ಅದು ರಥದ ಮೇಲೆ ಏರ್ಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಈ ಡ್ರೋನ್ ಆಪರೇಟರ್ನ ಎಡವಟ್ಟಿನಿಂದಾಗಿ ಆ ಡ್ರೋನ್ ಬಂದು ಅರ್ಚಕರು ಹಾಗೂ ಆ ಉತ್ಸವ ಮೂರ್ತಿಗೆ ಬಂದು ಬಡ್ದಿದೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಡ್ರೋನ್ ಬಂದು ಉತ್ಸವ ಮೂರ್ತಿಗೆ ಬಡ್ದಿದೆ. ಅಲ್ಲೇ ಪಕ್ಕದಲ್ಲೇ ಇದ್ದಂತ ಅರ್ಚಕರಿಗೂ ಕೂಡ ಟಚ್ ಆಗಿದೆ. ಹೀಗಾಗಿ ಆ ಡ್ರೋನ್ ಅನ್ನ ತೆಗೆದು ಎಸ್ತಿದ್ದಾರೆ ಅಲ್ಲೇ ಇದ್ದಂತ ಅರ್ಚಕರು. ರಥೋತ್ಸವದ ಸಂದರ್ಭದಲ್ಲಿ ಆಗಿರೋದು ದಕ್ಷಿಣ ಕನ್ನಡದ ವಿಟ್ಲಾದಲ್ಲಿ ಆಗಿರುವಂತಹ ಎಡವಟ್ಟು ಇದು. ಸದ್ಯಕ್ಕೆ ಆ ಡ್ರೋನ್ ಆಪರೇಟರ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲಾದಲ್ಲಿ ಪಂಚಲಿಂಗೇಶ್ವರ ದೇವರ ಉತ್ಸವ ನಡೀತಾ ಇದೆ. ಆ ರಥೋತ್ಸವದ ಸಂದರ್ಭದಲ್ಲಿ ನೋಡಿ, ಆ ಮೂರ್ತಿಯನ್ನ ಹೊತ್ತಿರುವಂತ ಅರ್ಚಕರು, ಪಕ್ಕದಲ್ಲೇ ಇರುವಂತ ಮತ್ತೋರ್ವ ಅರ್ಚಕರು ಹಾಗೂ ಮೂರ್ತಿಗೆ ಯಾವ ರೀತಿಯಾಗಿ ಡ್ರೋನ್ ಬಡ್ದಿದೆ ಅಂತ ಒಂದು ಕ್ಷಣ ಭಯಭೀತರಾಗ್ತಾರೆ ಅರ್ಚಕರು. ತಕ್ಷಣವೇ ಆ ಡ್ರೋನ್ ಅನ್ನ ತೆಗೆದು ಎಸೆದು ಬಿಡ್ತಾರೆ. ಯಾವ ರೀತಿಯಾಗಿ ಮೂರ್ತಿಗೆ ಟಚ್ ಆಗುತ್ತೆ ಮತ್ತೆ ಅರ್ಚಕರಿಗೂ ಕೂಡ ಟಚ್ ಆಗುತ್ತೆ ಅಂತ ನಿಯಂತ್ರಣ ಕಳ್ಕೊಂಡಿದೆ. ಡ್ರೋನ್ ಆಪರೇಟರ್ನ ನಿಯಂತ್ರಣ ಕಳ್ಕೊಂಡು ಈ ರೀತಿಯಾಗಿ ಆಗಿರೋದು. ಸದ್ಯಕ್ಕೆ ಅಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ.